ಇಲ್ಲಿ ಬರ್ತೀವಿ. ಬಟ್ ನಾವು ಈ ಗೋಬಿ ಬಿಟ್ರೆ ಎಲ್ಲೋ ಲೋಕಲ್ ಎಲ್ಲೂ ತಿನ್ನಲ್ಲ, ಬೇರೆ ಕಡೆ ಎಲ್ಲೂ ಟೇಸ್ಟ್ ಮಾಡೋದು, ಇಲ್ಲೇ ಟೇಸ್ಟ್ ಮಾಡೋದು. ಅದು ಹೇಗಿತ್ತು ಟೇಸ್ಟ್ ಅಂತ ಹೇಳಿ? ಸೂಪರ್ ಆಗಿತ್ತು. ಹಾಯ್ ಹಲೋ ನಮಸ್ಕಾರ. ನಾವೀಗ ಟೂಟ್ಸಿ ಗೋಬಿ ಸೆಂಟರ್ ಅಲ್ಲಿ ಇದೀವಿ. ಇಲ್ಲಿ ಸ್ಪೆಷಾಲಿಟಿ ಏನಂತ ಅಂದ್ರೆ ಇಲ್ಲಿ ಹಾಕುವಂತ ಡ್ರೈ ಗೋಬಿ ಯಾವುದೇ ರೀತಿ ಡ್ರೈ ಗೋಬಿಗೆ ಕಲರ್ ಹಾಕಿರಲ್ಲ. ಪ್ಯೂರ್ಲಿ ನಿಮ್ಗೆ ಡ್ರೈ ಗೋಬಿ ಬಂದು ಕಲರ್ಲೆಸ್ ಆಗಿರುತ್ತೆ. ಈ ಡ್ರೈ ಗೋಬಿಲಿ ಏನ್ ಸ್ಪೆಷಾಲಿಟಿ ಅಂತ ಅಂದ್ರೆ ಇವರು ಡಬಲ್ ರೋಸ್ಟ್ ಮಾಡ್ತಾರೆ ಡ್ರೈ ಗೋಬಿನ. ನೀವೇನ್ ನೋಡ್ತಾ ಇದ್ದೀರಾ, ಈಗ ಡ್ರೈ ಗೋಬಿ ರೆಡಿ ಆಗ್ತಾ ಇದೆ. ಇದು 2ನೇ ರೋಸ್ಟ್ ಆಗಿರೋಂಥದ್ದು ನೀವಿಲ್ಲಿ ನೋಡ್ತಾ ಇರೋಂಥದ್ದು. ನೋಡಿ, ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ನಾರ್ಮಲ್ ಆಗಿ ದಪ್ಪದಾಗೆ ಗೋಬಿನ ಬಿಟ್ಟು ಅದನ್ನ ಅವ್ರು ಏನ್ ಮಾಡ್ತಾರೆ, ಕೈಯಿಂದ ಕಟ್ ಚಿಕ್ಕದಾಗೆ ಉಡಿ ಮಾಡ್ತಾರೆ. ಉಡಿ ಮಾಡಿ ಅದನ್ನ ಇನ್ನೊಂದ್ಸತಿ ರೋಸ್ಟ್ ಮಾಡ್ತಾರೆ. ನೋಡಿ, ಸೈಜ್ ಬಂದು ಫಸ್ಟ್ ಹಾಕಂತದ್ದು ಈ ತರ ಸೈಜ್ ಅಲ್ಲಿ ಇರುತ್ತೆ. ಇದನ್ನ ಅವರು ಚಿಕ್ಕದಾಗೆ ಕಟ್ ಮಾಡಿ ಅದನ್ನ ಅವರು ಇನ್ನೊಂದ್ಸತಿ ರೋಸ್ಟ್ ಮಾಡೋವಂಥದ್ದು. ಇದು ಟೋಟಲಿ ಪ್ಯೂರ್ಲಿ ಕಾಲಿಫ್ಲವರ್ ಆಗಿರುತ್ತೆ. ಯಾವುದೇ ರೀತಿ ಎಲೆಕೋಸನ್ನ ಮಿಕ್ಸ್ ಮಾಡಿರಲ್ಲ ಇದ್ರ ಜೊತೆಗೆ. ನೀವೀಗೇನ್ ನೋಡ್ತಾ ಇದ್ದೀರಾ, ಈಗ ಗೋಬಿ ಆಲ್ರೆಡಿ ರೆಡಿ ಆಗ್ತಾ ಇತ್ತು. ನಾನು ಹೋಗ್ತಿದ್ದಂಗೆನೆ ಅಲ್ಲಿ ಗೋಬಿ ರೆಡಿ ಆಗ್ತಿತ್ತು. ನೆಕ್ಸ್ಟ್ ನಾನು ಹೋದ್ಮೇಲೆ ಅವರು ಪೆಪ್ಪರ್ ಡ್ರೈ ಆರ್ಡರ್ ಇತ್ತು, ಪೆಪ್ಪರ್ ಡ್ರೈ ಮಾಡ್ತಾ ಇದ್ರು. ಇದಾದ್ಮೇಲೆ ನೆಕ್ಸ್ಟ್ ನಾನು ಆರ್ಡರ್ ಮಾಡಿ ಒಂದ್ ಕಡೆಯಿಂದ ಎಲ್ಲಾನು ಟೇಸ್ಟ್ ಮಾಡ್ತಾ ಬಂದ್ವಿ. ನೋಡಿ, ಪೆಪ್ಪರ್ ಡ್ರೈ ಏನ್ ರೆಡಿ ಮಾಡ್ತಾ ಇದ್ದಾರೆ. ಈ ಪೆಪ್ಪರ್ ಡ್ರೈ ಆಲ್ಮೋಸ್ಟ್ ಮೈಸೂರಲ್ಲಿ ಎಷ್ಟೋ ಅಂಗಡಿಗಳಲ್ಲಿ ಸಿಗದೆ ಇಲ್ಲ, ಗೋಬಿ ಅಂಗಡಿಗಳಲ್ಲಿ ಅಂತಾನೆ ಹೇಳ್ಬೋದು. ಇದೇ ನಾನು ಟೇಸ್ಟ್ ಮಾಡ್ದಂಗೆ ಇಲ್ಲೇ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇರೋಂಥದ್ದು ಪೆಪ್ಪರ್ ಡ್ರೈನ. ಇದಕ್ಕಿಂತ ಮುಂಚೆ ಬೇರೆ ಎಲ್ಲೂ ಮೈಸೂರಲ್ಲಿ ನಾನು ಟೇಸ್ಟ್ ಮಾಡಿಲ್ಲ. ಇವ್ರ ಹತ್ರ ಪೆಪ್ಪರ್ ಡ್ರೈ ತುಂಬಾನೇ ಫೇಮಸ್. ಪೆಪ್ಪರ್ ಡ್ರೈನು ಟೇಸ್ಟ್ ಮಾಡಿ. ಕ್ರೌಡ್ಗಳು ಜನ ಆಗ್ಲೇ ಬರಕ್ ಸ್ಟಾರ್ಟ್ ಮಾಡ್ತಾ ಇದ್ರು, ಜನ ಬರ್ತಾ ಇದ್ರು ಅಂತಾನೆ ಹೇಳ್ಬೋದು. ಪೆಪ್ಪರ್ ಡ್ರೈ ಬಂದು ನೋಡ್ಲಿಕ್ಕೆ ಈ ರೀತಿ ಇತ್ತು. ಕಸ್ಟಮರ್ಸ್ಗಳಿಗೆಲ್ಲ ಆಗ್ಲೇ ಆರ್ಡರ್ಗಳು ಆಗೋಗಿತ್ತು. ಇನ್ನ ನೆಕ್ಸ್ಟ್ ನಾವು ತಿಳಿಸ್ಕೊಡ್ತೀನಿ, ಬನ್ನಿ. ಹಾಯ್ ಹಲೋ ನಮಸ್ಕಾರ. ಬಾಕ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡಕ್ ಬಂದಿರೋಂಥದ್ದು ಪ್ಯೂರ್ಲಿ ವೆಜ್ ಐಟಮ್ ಆಗಿರ್ತದೆ. ತುಂಬಾ ಜನಕ್ಕೆ ಒಂದು ಒಳ್ಳೆ ವೆಜ್ ಐಟಮ್ ನ ಟೇಸ್ಟ್ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ. ಆ ವೆಜ್ ಐಟಮ್ ಅಲ್ಲಿ ಗೋಬಿ ತುಂಬಾ ಜನಕ್ಕೆ ಅಂದ್ರೆ ತುಂಬಾನೇ ಇಷ್ಟ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ ತುಂಬಾ ಜನ ಇಷ್ಟಪಟ್ಟು ತಿನ್ನುವಂಥದ್ದೇ ಗೋಬಿ. ಈ ಗೋಬಿ ಐಟಮ್ ಅಲ್ಲಿ ತುಂಬಾನೇ ವೆರೈಟೀಸ್ ಅಲ್ಲಿ ಕೊಡುವಂತ ಜಾಗ ಮೈಸೂರಲ್ಲಿ ರಾಮಸ್ವಾಮಿ ಸರ್ಕಲ್ ಹತ್ರನೇ ಇದೆ. ನಾನು ತುಂಬಾನೇ ಚಿಕ್ಕ ಹುಡುಗ ಇದ್ದಾಗಿಂದ ಇಲ್ಲಿ ಬರ್ತಾ ಇದ್ದೀನಿ, ಗೋಬಿ ತಿಂತಾ ಇದ್ದೀನಿ ಅಂತಾನೆ ಹೇಳ್ಬೋದು. ನಾವು ಚಿಕ್ಕ ಹುಡುಗರಿಂದ ಅವರು ಒಂದು ಫಸ್ಟ್ ಆಗ್ತಾ ಇದ್ದು ಒಂದು ತಳ್ಳ ಗಾಡಿಯಲ್ಲಿ ಇರುವಂತದ್ದು ಫುಡ್ ಟ್ರಕ್ ಇರುತ್ತಲ್ಲ, ಆ ರೀತಿ ತಳ್ಳ ಗಾಡಿಲಿ ಇರ್ತಿತ್ತು. ಆ ರೀತಿ ಆಗ್ತಿದೆ ಅಂತದ್ದು. ಈಗ ಇವ್ರು ಬಂದು ಕಂಪ್ಲೀಟ್ಲಿ ಇಲ್ಲಿ ಒಂದು ಸ್ಟಾಲೇ ಮಾಡಿದ್ದಾರೆ. ಕರೆಕ್ಟ್ ಆಗಿ ಈ ಜಾಗಕ್ಕೆ ಹೇಗ್ ಬರ್ಬೇಕು ಅಂತ ಅಂದ್ರೆ, ನೀವು ರಾಮಸ್ವಾಮಿ ಸರ್ಕಲ್ ಇಂದ ಕೋರ್ಟ್ಗೆ ಹೋಗೋ ರೋಡ್ ಅಲ್ಲಿ ಡೈರೆಕ್ಟ್ ನೀವು ಕೋರ್ಟ್ಗೆ ಹೋಗೋ ರೋಡ್ ಅಲ್ಲಿ ಬಂತು ಅಂದ್ರೆ ಅಲ್ಲಿಂದ ಬರ್ತಾನೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಸಿಗುವಂತದ್ದು ಏನೊಂದು ಈ ಕಡೆ ನೀವು ಬಿಲ್ಡಿಂಗ್ಸ್ ನ ನೋಡ್ಬೋದು. ಈ ಬಿಲ್ಡಿಂಗ್ ಏನಿದೆ ಇಲ್ಲಿ ಕಾರ್ನರ್ ಅಲ್ಲಿ ಒಂದು ಜ್ಯೂಸ್ ಅಂಗಡಿ ಇದೆ. ಜ್ಯೂಸ್ ಅಂಗಡಿ ಪಕ್ಕದಲ್ಲೇನೆ ನಿಮ್ಗೆ ಸಿಗುವಂತದ್ದು. ಇಲ್ಲಿ ಎಕ್ಸಾಕ್ಟ್ ಆಗಿ ನಿಮ್ಗೆ 5:15 ಹಾಕಿರ್ತಾರೆ. ಹೆಚ್ಚು ಕಡಿಮೆ ನಿಮ್ಗೆ 4:15 ಅಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಎಕ್ಸಾಕ್ಟ್ ಆಗಿ ನಿಮ್ಗೆ ಸಿಗ್ಬೇಕು ಅಂದ್ರೆ ಒಂದು 5 ಗಂಟೆ 5:15 ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಒಂದು 10 ಗಂಟೆ ನಿಮ್ಗೆ ಗೋಬಿ ಸಿಗುತ್ತೆ. ಇನ್ನ ವೆರೈಟೀಸ್ ಆಫ್ ಗೋಬಿ ಇದೆ. ನಾನಂತೂ ಟೇಸ್ಟೇ ಮಾಡಿರಲಿಲ್ಲ. ಕೆಲವು ಐಟಮ್ಸ್ಗಳಂತೂ ತುಂಬಾನೇ ಅಲ್ಟಿಮೇಟ್ ಆಗಿದೆ. ಬನ್ನಿ ಒಂದೊಂದಾಗಿ ಟೇಸ್ಟ್ ಮಾಡಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರವಿಕುಮಾರ್ ಅಂತ. ರವಿಕುಮಾರ್ ಅವರೇ, ನೀವ್ ಯಾವಾಗ ಸ್ಟಾರ್ಟ್ ಮಾಡಿರೋಂತ ಅಂಗಡಿನ? 1996. 1996. ನಾವೇ ಒಂದು 15 ವರ್ಷದಿಂದ ನೋಡ್ತಾ ಇದೀವಿ. ಈಗ 1996 ಸ್ಟಾರ್ಟ್ ಮಾಡಿದ್ರ ಸರ್. ಆಗ್ಲಿಗೂ ಈಗಲೂ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ ಒಂದ್ 10 ವರ್ಷಕ್ಕೂ ಒಂದೊಂದ್ ಟ್ರೆಂಡ್ ಚೇಂಜ್ ಆಗುತ್ತೆ. ಓಕೆ. ಹಾಗಾಗಿ ಒಂದೊಂದರ ಒಂದೊಂದು ವರ್ಷಕ್ಕೂ ಎಕ್ಸ್ಪೀರಿಯನ್ಸ್ ಒಂದೊಂದರ ಓಕೆ. ಪ್ರತಿ ಸಲ ಇನ್ನೊಂದು ಅಪ್ಡೇಟ್ ಮಾಡ್ತಾನೆ ಹೋಗ್ತಾ ಇದ್ದೀರಾ. ಓಕೆ. ನೀವು ಹೊಸ ಕಸ್ಟಮರ್ಗೆ ಇಲ್ಲಿ ಬರ್ಬೇಕು ಅನ್ನೋಂತ ನೀವ್ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಸರ್? ನಮ್ಮಲ್ಲಿ ಎಲ್ಲ ಹೋಮ್ ಮೇಡ್ ಐಟಮ್. ಮತ್ತೆ ಒಂದು ಏನಂತಂದ್ರೆ ನಮ್ಮಲ್ಲಿ ಕಾಲಿಫ್ಲವರ್ ಯೂಸ್ ಮಾಡ್ತೀವಿ. ಓಕೆ. ಕಲರ್ ಯೂಸ್ ಮಾಡಲ್ಲ. ಮತ್ತೆ ಅವತ್ತು ಏನಿದೆ ಅವತ್ತು ಐಟಮ್ ಕ್ಲಿಯರ್. ನಾವು ನಾಳೆ ಯೂಸ್ ಮಾಡೋದು ಆ ತರ ಎಲ್ಲ ಆ ತರ ನಿಮ್ದೆಲ್ಲ ಫುಲ್ ಫ್ರೆಶ್ ಐಟಮ್. ಫ್ರೆಶ್. ಕೆಲವರು ಎಲೆಕೋಸ್ ಎಲ್ಲ ಮಿಕ್ಸ್ ಮಾಡ್ತಾರೆ. ನಿಮ್ದು ಆ ತರ ಏನು ಇಲ್ಲ? ಇಲ್ಲ ಕಂಪ್ಲೀಟ್ಲಿ ಪ್ಯೂರ್ಲಿ ಹೂಕೋಸೆ ಹಾಕಿರ್ತೀರಾ? ಓಕೆ ಸರ್. ಮತ್ತೆ ನೀವು ಪಾರ್ಟಿ ಆರ್ಡರ್ ಅಕ್ಸೆಪ್ಟ್ ಮಾಡ್ತೀರಾ ಸರ್? ಅಕ್ಸೆಪ್ಟ್ ಮಾಡ್ತೀವಿ. ಓಕೆ ಸರ್. ಪಾರ್ಟಿ ಆರ್ಡರ್ ನಿಮ್ಮ ಮೊಬೈಲ್ ನಂಬರ್ ಕೊಡಿ ಸರ್. ಮೊಬೈಲ್ 8970 6230 ಓಕೆ 18. ಮತ್ತೆ ಅಂಗಡಿ ಟೈಮಿಂಗ್ಸ್ ಹೇಳಿ ನೋಡಿ ಸರ್. ಸಂಜೆ 4:15 ಇಂದ 10:30 ರಾತ್ರಿ. ಓಕೆ. ಸಂಜೆ 4:15 ಇಂದ 10:30. ಸರ್, ಇವಾಗ ಕ್ರೌಡ್ ಫುಲ್ ಕ್ರೌಡ್ ಜಾಸ್ತಿ ಆಗುತ್ತಲ್ಲ, ಹೇಗ್ ಮ್ಯಾನೇಜ್ ಮಾಡ್ತೀರಾ ಸರ್ ಕ್ರೌಡ್ ನ? ಸರ್, ಎಷ್ಟೇ ಜನ ಕಸ್ಟಮರ್ ಬಂದ್ರು ನಾವು ನಮ್ ಕ್ವಾಲಿಟಿ ಅಂತೂ ಹಾಳು ಮಾಡ್ಕೊಳಕ್ ಹೋಗಲ್ಲ. Okay. ಮತ್ತೆ ಕ್ರೌಡ್ ನ ಮ್ಯಾನೇಜ್ ಮಾಡ್ತೀವಿ ಅಂತಂದ್ರೆ ವೆಯ್ಟ್ ಮಾಡ್ತಾರೆ ಕಸ್ಟಮರ್. ಓಕೆ. ವೇಟ್ ಮಾಡಿ ತಿಂದು ಹೋಗ್ತಾರೆ. ಹೌದು. ತುಂಬಾ ಇಷ್ಟಪಡ್ತಾರೆ. ಹೌದು. ಓಕೆ ಸರ್. ಈಗ ಸ್ಪೆಷಲ್ ಐಟಮ್ ಹೊಸ ಐಟಮ್ಗಳು ಇಂಟ್ರೊಡ್ಯೂಸ್ ಮಾಡಿದಿರಾ ಅಂತ ಎಲ್ಲ ಹೇಳ್ತಾ ಇದ್ರು ಕಸ್ಟಮರ್ಸ್. ಪಾಲಕ್ ಎಲ್ಲ ಮಾಡ್ತಾ ಇದೀರಾ ಅಂತ? ಹೌದು. ಪಾಲಕ್ ಗೋಬಿ, ಬಟರ್ ಪಾಲಕ್, ಪೆಪ್ಪರ್ ಮಶ್ರೂಮ್, ಬಟರ್ ಮಶ್ರೂಮ್, ಓಕೆ, ಬಟರ್ ಗೋಬಿ, ಈ ತರ ಎಲ್ಲ ಇದೆ.
ಓಕೆ ಸರ್, ನಾ ಬಟರ್ ಟೇಸ್ಟ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಬಟರ್ ಟೇಸ್ಟ್ ಮಾಡಿದೆ ನಿಮ್ಮ ಹತ್ರ. ಬಟ್ ಬಟರ್ ಯಾರು ಹಾಕಿರಲಿಲ್ಲ, ಮೈಸೂರಲ್ಲಿ ನೀವೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ ಸರ್ ಬಟರ್ ಗೋಬಿನ? ನನ್ಗನ್ನಿಸ್ತಂಗ್ ನಾನೇ ಓಕೆ, ನಿಮ್ಗಿಂತ ಮುಂಚೆ ಯಾರೋ ಬಟರ್ ಹಾಕಿರ್ಲಿಲ್ಲ, ನಾವು ತಿಂದಿರ್ಲಿಲ್ಲ, ನಾನೇ ಫಸ್ಟ್ ಟೈಮ್ ತಿಂದಿರೋಂಥದ್ದು. ಓಕೆ ಸರ್, ನೀವು ಮುಂಚೆ ಫುಟ್ಬಾತ್ ಅಲ್ಲಿ ಏನೊಂದು ಮಾಮೂಲಿ ಗಾಡಿ ಹೋಟೆಲ್ ತರ ಇತ್ತು, ಗಾಡಿಲಿ ನೀವು ಮಾಡ್ತಿದ್ದಂಥದ್ದು. ಈಗ ಇಲ್ಲಿಗೆ ಬಂದಿದ್ದೀರಾ, ಅಪ್ಗ್ರೇಡ್ ಆಗಿದ್ದೀರಾ. ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಏನಕ್ಕೆ ಸರ್? ಅಲ್ಲೇನಾಗಿತ್ತು, ಇಲ್ಲಿ ಬಂದಿದ್ದು? ಅಲ್ಲಿ ಕಾರ್ಪೊರೇಷನ್ ಗಲಾಟೆ ಆಯ್ತು 2014ರಲ್ಲಿ. ಎಲ್ಲಾರು ಫುಟ್ಪಾತ್ ತೆರವು ಮಾಡಿಸಿದ್ರು. ಓಕೆ ಹಂಗಾಗಿ ಅಂಗಡಿ ಬೇಕಂತಂದ್ರೆ ಅಂಗಡಿ ಮಾಡ್ಕೊಂಡ್ವಿ. ಇವಾಗ 7 ಜನ ಕೆಲ್ಸಕ್ಕೆ ಇದಾರೆ. ಓಕೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಓಕೆ ಸರ್, ಟೋಟಲ್ 7 ಜನ ವರ್ಕರ್ಸ್ ಇರೋಂಥದ್ದು ಈಗ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಓಕೆ, ನೀವು ರಜಾ ಯಾವತ್ತು ದಿನ ಮಾಡ್ತೀರಾ ಸರ್? ನಾವು 15 ದಿವಸಕ್ಕೊಂದ್ ದಿವಸ ಭಾನುವಾರ ಮಾಡ್ತೀವಿ. 15 ದಿವಸಕ್ಕೊಂದ್ ದಿವಸ ಭಾನುವಾರ ಮಾಡ್ತೀರಾ? ನಿಮ್ ಆಯಿಲ್ ಫುಲ್ ಫ್ರೆಶ್ ಆಗಿದೆ. ನೀವು ಯಾವ ಆಯಿಲ್ ಯೂಸ್ ಮಾಡ್ತಾರೆ ಸರ್? ಸರ್ ಸನ್ ಪ್ಯೂರ್. ಪ್ಯೂರ್ಲಿ ಸನ್ ಪ್ಯೂರ್ ಯೂಸ್ ಮಾಡ್ತಾರೆ. ಸೂಪರ್ ಸರ್. ಬೇರೆ ಇನ್ನೇನೋ ಹೊಸ ಕಸ್ಟಮರ್ಸ್ ಏನೋ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ? ಇಲ್ಲ ಸರ್, ಅವರೇ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಟೇಸ್ಟ್ ನಾವ್ ಯಾವ ತರ. ನಮ್ದು ಆಯಿಲ್ ಅಷ್ಟೇ, ಓಕೆ ಇವತ್ತೇನ್ ಯೂಸ್ ಮಾಡ್ತೀವಿ ನಾಳೆ ಆಯಿಲ್ ಕಪ್ ಬರುತ್ತೆ. ಓಕೆ. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಇನ್ನೊಂದು ನನ್ಗೆ ಖುಷಿ ಕೊಟ್ಟಂತ ವಿಷಯ ಏನಂದ್ರೆ, ಇಲ್ಲಿ ನೀವು ಡಬಲ್ ಟೈಮ್ ರೋಸ್ಟ್ ಮಾಡ್ತೀರಾ ಗೋಬಿನ. ಅದು ಏನ್ ಸ್ಪೆಷಾಲಿಟಿ ಸರ್ ಅದು? ಸರ್ ಆರೋಗ್ಯ ಮುಖ್ಯ ಅಲ್ಲ ಸರ್, ತಿಂದು ಹೊಟ್ಟೆ ನೋವು ಬಂದು ಬರುತ್ತೆ, ಗ್ಯಾಸ್ ಟ್ರಬಲ್ ಆಗುತ್ತೆ ಅಂತ ಅನ್ಬಾರ್ದು. ಓಕೆ, ಸೊ ಹಂಗಾಗಿ ನಾವು ಡಬಲ್ ರೋಸ್ಟ್ ಮಾಡ್ತೀವಿ, ವಿತ್ ಬಾಯ್ಲ್ ಮಾಡ್ತೀವಿ. ಬೇಯಿಬೇಕು, ಬೇಯಿಸಿ ಕೊಡುವಂತದ್ದು. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಇನ್ನ ಮುಂದೆ ಬೇರೆ ಬೇರೆ ಐಟಮ್ಸ್ ಟೇಸ್ಟ್ ಮಾಡೋಣ. ತುಂಬಾ ಥ್ಯಾಂಕ್ ಯು ಸೊ ಮಚ್ ಸರ್. ನೆಕ್ಸ್ಟ್ ನಾವು ಟೇಸ್ಟ್ ಮಾಡಕ್ ಬಂದಿದ್ದು ಬಟರ್ ಗೋಬಿ. ಬಟರ್ ಗೋಬಿ ಅಂತೂ ನೋಡೋಕೆ ಫುಲ್ ಜ್ಯೂಸಿಯಾಗಿ ಕಾಣಿಸ್ತಾ ಇತ್ತು ಅಂತಾನೆ ಹೇಳ್ಬೋದು. ಈಗ ನೀವೇನ್ ನೋಡ್ತಾ ಇದ್ದೀರಾ ಬಟರ್ ಗೋಬಿ ನಾನ್ ಟೇಸ್ಟ್ ಮಾಡ್ತಾರಂತದ್ದು. ಬಟರ್ ಗೋಬಿ ನನ್ನ ನಾಟ್ ಫೇವ್ರೇಟ್ ಅಂತಾನೆ ಹೇಳ್ತೀನಿ. ನಾನು ಬಂದಾಗೆಲ್ಲ ಇಲ್ಲಿ ಬಟರ್ ಗೋಬಿನೇ ಟೇಸ್ಟ್ ಮಾಡೋದು ಸುಮಾರು ಸಲ. ಮತ್ತೆ ಇದ್ಬಿಟ್ರೆ ನನಗೆ ಇನ್ನೊಂದು ಪೆಪ್ಪರ್ ಡ್ರೈ ತುಂಬಾನೇ ಇಷ್ಟ. ಫಸ್ಟ್ ಬಟರ್ ಗೋಬಿನ ಟೇಸ್ಟ್ ಮಾಡೋಣ. ಆ ಮಸಾಲೆ, ಆ ಬಟರ್ದು ಅರೋಮಾ ಏನು ಬಾಯಿ ಹಾಕಿದ ತಕ್ಷಣ ಕರಿಗೆ ಬಾಯೆಲ್ಲ ಫುಲ್ಲು ಬಟರ್ ಸ್ಮೆಲ್ ಬರುತ್ತೆ. ಅದು ಫೀಲ್ ಡಿಫ್ರೆಂಟ್ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ನೀವು ಈ ಥರ ಗೋಬಿನ ತಿಂದಿರೋದಿಲ್ಲ, ಎಲ್ಲ ಕಡೆ ನಾರ್ಮಲ್ ಆಗಿ ಗೋಬಿ ತಿಂದಿರ್ತೀರ, ಬಟರ್ ಗೋಬಿ ಎಲ್ಲೂ ಟೇಸ್ಟ್ ಮಾಡಿಲ್ಲ. ಬಂದು ವಿಸಿಟ್ ಮಾಡಿ ಬಟರ್ ಗೋಬಿನ ಕೇಳಿ ತಗೊಳ್ಳಿ. ಇನ್ನು ಪೆಪ್ಪರ್ ಡ್ರೈ ಇನ್ನೂ ಕೆಲವು ಐಟಮ್ಸ್ಗಳಿದ್ದಾವೆ, ಒಳ್ಳೊಳ್ಳೆ ಐಟಮ್ಸ್ಗಳಿದ್ದಾವೆ, ಅದನ್ನು ಕೂಡ ಟೇಸ್ಟ್ ಮಾಡಿ ರಿವ್ಯೂ ತಿಳಿಸ್ಕೊಡ್ತೀನಿ. ನೋಡಿ, ಗೋಬಿ ಬಟರಲ್ಲಿ ಈ ರೀತಿ ಕಾಣುವಂಥದ್ದು. ನಾನು ತಗೊಂಡಿರೋದು ಹಾಫು. ಬಟರ್ ಹಾಕ್ತಿದಾಗ ಕರ್ಗೋಗ್ಬಿಡುತ್ತೆ, ಬಿಸಿ ಬಿಸಿ ಸುಡ್ತಾ ಇರುತ್ತೆ. ಬಟ್ ಅಷ್ಟೇ ಕ್ರಿಸ್ಪ್ ಆಗಿ, ಅಷ್ಟೇ ಬಟರಿ ಟೇಸ್ಟ್ ತುಂಬಾನೇ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ತೀನಿ. ಬನ್ನಿ ಟೇಸ್ಟ್ ಮಾಡಿ. ನೆಕ್ಸ್ಟ್ ಐಟಮ್ ಟೇಸ್ಟ್ ಮಾಡೋಣ ಬನ್ನಿ. ನೆಕ್ಸ್ಟ್ ಐಟಮು ನಾವು ಟೇಸ್ಟ್ ಮಾಡಕ್ ಹೋಗಿದ್ದು ಪೆಪ್ಪರ್ ಡ್ರೈ. ಪೆಪ್ಪರ್ ಡ್ರೈ ಅಲ್ಲಿ ಏನೊಂದು ಮಶ್ರೂಮ್ ಪೆಪ್ಪರ್ ಡ್ರೈ ವಿತ್ ನೂಡಲ್ಸ್ನ ಮಿಕ್ಸ್ ಮಾಡ್ತಾ ಇದ್ರು. ಅದನ್ನ ಟೇಸ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ನಮ್ಗೆ ಅದನ್ನ ರೆಡಿ ಮಾಡ್ಕೊಡ್ತಿದ್ದಂಗೆ ಅದನ್ನು ಟೇಸ್ಟ್ ಮಾಡಿದ್ವಿ. ಅದಲ್ಲದೆ ಬೇರೆ ಪೆಪ್ಪರ್ ಡ್ರೈ ಕೂಡ ಆರ್ಡರ್ಗಳಿತ್ತು. ಜಾಸ್ತಿ ಪೆಪ್ಪರ್ ಡ್ರೈನೇ ಹೋಗುತ್ತೆ ಅಂತಾನೆ ಹೇಳ್ಬೋದು, ನಾರ್ಮಲ್ ಗೋಬಿಗಿಂತನೂ. ತುಂಬಾ ಜನಕ್ಕೆ ಅಷ್ಟು ಇಷ್ಟ ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾರ್ಮಲ್ ಗೋಬಿ ತುಂಬಾ ಕಡೆ ತಿಂತಾ ಇರ್ತೀರಾ, ಈ ತರ ಬೇರೆ ಬೇರೆ ವೆರೈಟೀಸ್ ಆಫ್ ಗೋಬಿನ ನೀವು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಯಾರು ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಪ್ಪ, ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದೆ ನಾನು ಹಾಕುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಏನೇ ಒಂದು ಐಟಮ್ ತಗೋಬೇಕು ಅಂತಂದ್ರೂ ಒಂದು ಸ್ವಲ್ಪ ವೆಯ್ಟ್ ಮಾಡಿ ತಗೋಬೇಕು. ಯಾಕಂದ್ರೆ ತುಂಬಾ ಜನ ಕಸ್ಟಮರ್ಸ್ ಇರೋದ್ರಿಂದ ಒಂದು ಸ್ವಲ್ಪ ವೆಯ್ಟ್ ಮಾಡಿ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ. ಯಾವುದು ಅರ್ಜೆಂಟ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಇಲ್ಲಿ ಸಿಗೋದಿಲ್ಲ. ಹೋಗೋಕ್ಕಿಂತ ಮುಂಚೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಫೋನ್ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಹೋದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ ಇವ್ರು 15 days ಒಂದು ಸಂಡೇ ಲೀವ್ ಇರುತ್ತೆ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ, ನಾವು ತಗೊಂಡಿರೋಂಥದ್ದು ನೂಡಲ್ಸ್ ಮತ್ತೆ ಮಶ್ರೂಮ್ ಮಿಕ್ಸ್. ಈ ನೂಡಲ್ಸ್ ಮಶ್ರೂಮ್ ಮಿಕ್ಸ್ ನ ಟೇಸ್ಟ್ ಮಾಡ್ತಾ ಇದೀವಿ. ನೋಡಕ್ಕೆ ಏನೋ ಒಂಥರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇಲ್ಲಂತೂ ಮಶ್ರೂಮ್ ಅಂತೂ ನಾನಂತೂ ಹೆವಿ ಫ್ಯಾನ್ ಅಂತಾನೆ ಹೇಳ್ಬೋದು. ನೂಡಲ್ಸ್ ಮಶ್ರೂಮ್ ಮಿಕ್ಸ್ ಮಶ್ರೂಮ್ ಅಂತೂ ನೀವು ಹೋಗ್ಬೋದು, ಬಾಯಲ್ಲಿಟ್ರೆ ಕರ್ಗೋಗ್ತಾ ಇದೆ. ಎಷ್ಟು ಸ್ಮೂತ್ ಆಗಿದೆ, ಕ್ರಿಸ್ಪ್ ಆಗಿದೆ. ಮತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತೆ ಅವರಷ್ಟೇ ಹೈಜೀನ್ ಆಗಿ ಕೂಡ ಮೇಂಟೈನ್ ಮಾಡ್ತಾರೆ. ಅವ್ರೇನು ಆಗಲೇ ತಿಳಿಸ್ಕೊಂಡಾಗೆ ನಿಮಗೆ ಅವ್ರು ಯೂಸ್ ಮಾಡ್ತಾರಂಥದ್ದು ಆಯಿಲ್ ಬಂದ್ಬಿಟ್ಟು ಸನ್ಪ್ಯೂರ್ ಆಯಿಲ್. ಈ ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡಿ ಅವ್ರು ಮಾಡ್ತಾರಂಥದ್ದು ತುಂಬಾನೇ ಅಲ್ಟಿಮೇಟ್ ಆಗಿದೆ ಟೇಸ್ಟು. ನನಗಂತೂ ತುಂಬಾನೇ ಇಷ್ಟ ಆಯಿತು. ನೀವು ಬನ್ನಿ ಟೇಸ್ಟ್ ಮಾಡಿ. ಇನ್ನು ಪೆಪ್ಪರ್ ಡ್ರೈ ಎಲ್ಲ ಇದೆ, ಪೆಪ್ಪರ್ ಡ್ರೈನು ಟೇಸ್ಟ್ ಮಾಡೋಣ ಬನ್ನಿ.
ಹಾಯ್ ಸರ್. ಹಾಯ್ ಸರ್, ಸರ್ ನಿಮ್ಮ ಹೆಸರು? ಸುಪ್ರೀತ್ ಅಂತ. ಸುಪ್ರೀತ್ ಅವರೇ, ನೀವ್ ಯಾವಾಗಿಂದ ಇಲ್ಲಿ ಬರ್ತಿರೋದು ಗೋಬಿ ಟೇಸ್ಟ್ ಮಾಡಿ? ನಾವು ಲಾಸ್ಟ್ 6 years ಇಂದ ಟೇಸ್ಟ್ ಮಾಡ್ತಾನೆ ಇದ್ದೀವಿ. ನಿಮ್ ಫೇವರೇಟ್ ಯಾವ್ದು ಸರ್ ಇಲ್ಲಿ? ಚಿಲ್ಲಿ ಗೋಬಿ ಮಸ್ಟ್ ಟ್ರೈ, ಮಿಸ್ Okay. ಮಾಡಂಗಿಲ್ಲ. Okay. ಅಣ್ಣ ಚಿಲ್ಲಿ ಗೋಬಿ ಸಖತ್ತಾಗಿ ಮಾಡ್ತಾರೆ. ಓಕೆ, ಅದ್ ಬಿಟ್ಟು ಬೇರೆ ಏನ್ ಟೇಸ್ಟ್ ಮಾಡಿದ್ರಾ? ಇಲ್ಲಿ ಪೆಪ್ಪರ್ ಗೋಬಿನೂ ಮಾಡ್ತಾರೆ. ಓಕೆ ಅದಾದ್ಮೇಲೆ ಬಟರ್ ಗೋಬಿ ಮಾಡ್ತಾರೆ ರೆಗ್ಯುಲರ್. ಓಕೆ ನಾನ್ ಮಸ್ಟ್ ಟ್ರೈ, ನಾನು ಏನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಬೆಟರ್ ಚಿಲ್ಲಿ ಗೋಬಿ. ಚಿಲ್ಲಿ ಗೋಬಿ ಚಿಲ್ಲಿ ಗೋಬಿ ತುಂಬಾ ಸಾಸಿ ಇರುತ್ತೆ, Okay. ಪ್ಲಸ್ ಗೋಬಿನೂ ಚಿಲ್ಲಿ ಇರುತ್ತೆ. ಓಕೆ. ಸೊ ಒಂದೇ ಟೈಮ್ ನಿಮ್ಗೆ ಕ್ರಂಚಿ ಪ್ಲಸ್ ಸಾಸ್ ಎರಡು ಬೇಸ್ಟ್ ಬರುತ್ತೆ. ಎಲ್ಲ ಫ್ರೆಂಡ್ಸ್ ಫುಲ್ ಗ್ಯಾಂಗ್ ಬಂದಿದ್ದಾರೆ ಎಲ್ಲಾರು ಯಾವಾಗ್ಲೂ ಹೀಗೆ ಗ್ಯಾಂಗ್ಗೆ ಬಂದು ತಿಂತೀರಾ ಅಥವಾ ನಾವ್ ಯಾವಾಗ್ಲೂ ಗ್ಯಾಂಗ್ಗೆ, ಸೋಲೋ ಎಲ್ಲ ಬರಲ್ಲ, ಫ್ರೆಂಡ್ಸ್ ಫಾರ್ ಎವರ್ ಹಂಗಂತೀರಾ? ಸೂಪರ್ ಸರ್, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಬನ್ನಿ, ಟೇಸ್ಟ್ ಮಾಡಿ, ಹೊಸ ಕಸ್ಟಮರ್ಸ್ ಗಳು ಬರ್ಲಿ ಅಂತ ಹೇಳಿ. ಶೋರ್ ಸರ್, ನಿಮ್ಗೂ ಅಷ್ಟೇ. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಬೆಲ್ ಬಟನ್ ಹೊಡೀರಿ. ಥ್ಯಾಂಕ್ ಯು ಸರ್. ಹಾಯ್ ಸರ್. ಹಾಯ್, ನಿಮ್ಮ ಹೆಸರು ಸರ್? ಮಹಾದೇವ್ ಅಂತ. ಸರ್ ನೀವು ಯಾವಾಗ ಇಲ್ಲಿ ಬರ್ತಾ ಇರೋದು ಸರ್? ಸರ್ ಹೆಚ್ಚು ಕಮ್ಮಿ 5 ವರ್ಷದಿಂದ ಬರ್ತಾ ಇದೀವಿ ಇಲ್ಲಿಗೆ. 5-6 ವರ್ಷದಿಂದ ಬರ್ತಾ ಹೌದು. ಇದ್ದಾರೆ. ಯಾವ ರೀತಿ ಇದೆ ಸರ್ ಫೀಲ್? ಸರ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ ರೆಗ್ಯುಲರ್ ಆಗಿ ಬಂದು ನಾವು ತಿಂತಾ ಇರ್ತೀವಿ ಅವಾಗ. ಓಕೆ ಇಲ್ಲಿ ಚಿಲ್ಲಿ ಗೋಬಿ ಮತ್ತೆ ಮಶ್ರೂಮ್ ಪೆಪ್ಪರ್ ಮತ್ತೆಲ್ಲ ತುಂಬಾ ವೆರೈಟಿ ಚೆನ್ನಾಗಿ ಮಾಡ್ತಾರೆ. ಓಕೆ ಸೊ ತುಂಬಾ ಕಂಡೀಷನ್ ಚೆನ್ನಾಗಿ ಕೊಡ್ತಾರೆ, ಮತ್ತೆ ತುಂಬಾ ಕ್ವಾಂಟಿಟಿ ಇರ್ತಕ್ಕಂಥ ಫುಡ್ಗಳು ತಂದು ಹಾಕಿ ಚೆನ್ನಾಗಿ ಮಾಡ್ತಾರೆ ಸರ್. ಓಕೆ ಸರ್, ಏನ್ ಫುಲ್ ಫ್ಯಾಮಿಲಿನೇ ಬಂದಿದ್ದೀರಾ ಅಂತ? ಹೌದು, ಹೆಚ್ಚು ಕಮ್ಮಿ 20 ಜನ ಇದೀವಿ ಈಗ. ಓಕೆ ಎಲ್ಲ ಬಂದು ಎಲ್ಲ ಒಟ್ಟಿಗೆ ಬರ್ತೀವಿ, ಒಟ್ಟಿಗೆ ಬಂದೆಲ್ಲ ತಿಂತೀವಿ ಸರ್. ಸರ್ ಹೊಸ ಬಟ್ ಇಲ್ಲಿ ಬಂದಾಗ ಅಷ್ಟು ಬೇಗ ಸಿಗೋಲ್ಲ, ಯಾಕಂದ್ರೆ ಎಲ್ಲರನ್ನೂ ಸ್ವಲ್ಪ ಕಾಯ್ಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಎಲ್ಲರಿಗೂ ತರ ಒಂದೇ ರೀತಿ ಟ್ರೀಟ್ ಮಾಡಿ ಒಂದೇ ತರ ಚೆನ್ನಾಗಿ ಮಾಡ್ಕೊಡೋದಕ್ಕೆ ಅವರು ವೆಯ್ಟ್ ಮಾಡ್ಬೇಕಾಗತ್ತೆ. ಮತ್ತೆ ಆರ್ಡರ್ ಕೂಡ ಜಾಸ್ತಿ ಇರ್ತದೆ ಅವ್ರಿಗೆ, ಸೊ ಅದರಿಂದ ಸ್ವಲ್ಪ ಟೈಮ್ ಹಿಡಿತದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ನಿಮ್ಮ ಹೆಸರು? ಪವಿತ್ರ. ಓಕೆ, ಪವಿತ್ರ ಅವರೇ, ನೀವು ಏನು ಫುಲ್ ಒಂದೇ ಫ್ಯಾಮಿಲಿ ಅವರು? ಒಂದೇ ಫ್ಯಾಮಿಲಿ. ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ ವ್ಯೂವರ್ಸ್ಗೆ? ನಾವು ವೇಟ್ ಮಾಡಿ ತಿಂದು ಹೋಗ್ತೀವಿ. ನಮ್ಮನೆ ಗೆಸ್ಟ್ ಬಂದ್ರು ಇಲ್ಲಿ ತಿನ್ಸೋದಕ್ಕೆ ಕರ್ಕೊಂಡ್ ಬರ್ತೀವಿ, ಆಫರ್ ಮಾಡ್ತೀವಿ. ಓಕೆ, ಅದ್ ಬಿಟ್ಟು ನಮ್ಮ ಅಮ್ಮ ಬಂದಾಗ್ಲೂ ಜಾಸ್ತಿ ಕೇಳ್ತಾ ಇರ್ತಾರೆ, ಪೆಪ್ಪರ್ ಮಶ್ರೂಮ್ ನನಗೆ ತಂದ್ಕೊಡಿ ಅಂತ ಡಿಮ್ಯಾಂಡ್ ಇರುತ್ತೆ. ಓಕೆ, ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಇಷ್ಟಪಟ್ಟು ತಿಂತೀವಿ, ವೇಟ್ ಮಾಡಿ ತಿಂದು ಹೋಗ್ತೀವಿ. ಸರ್ ನಿಮ್ಮ ಹೆಸರು ಸರ್? ಸರ್ ಶಿವಲಿಂಗ ಅಂತೇಳಿ. ಓಕೆ, ಶ್ರೀನಿಂಗ್ ಅವರೇ, ನೀವು ಏನ್ ರೆಕಮೆಂಡ್ ಮಾಡ್ತೀರಾ, ಏನ್ ಇಷ್ಟ ಸರ್ ಪೆಪ್ಪರ್ ಮಶ್ರೂಮ್ ಪೆಪ್ಪರ್ ಸೂಪರ್ ಇಲ್ಲಿ. ತುಂಬಾ ಇಷ್ಟ ತುಂಬಾ ಇಷ್ಟ. ಓಕೆ, ನೀವು ಬರೋ ಕಸ್ಟಮರ್ಗೆ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ ಸರ್? ಇಲ್ಲಿ ನಾವು ಬೇರೆ ಕಸ್ಟಮರ್ಗೂ ಒಳ್ಳೇದು, ಇಲ್ಲಿ ಬಂದ್ರೆ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಯಾರು ಬಂದ್ರು ಇಲ್ಲಿಗೆ ಮಾಡೋದು. ಬಟ್ ನಾವು ಇಲ್ಲಿ ಗೋಬಿ ಬಿಟ್ರೆ ಎಲ್ಲೂ ಲೋಕಲ್ ಎಲ್ಲೂ ತಿನ್ನಲ್ಲ, ಬೇರೆ ಕಡೆ ಎಲ್ಲೂ ಟೇಸ್ಟ್ ಮಾಡೋದು, ಇಲ್ಲೇ ಟೇಸ್ಟ್ ಮಾಡೋದು. ಅದರೆಲ್ಲ ಮಶ್ರೂಮು ತುಂಬಾ ಇಷ್ಟ ಟೇಸ್ಟ್ pepper. ಚೆನ್ನಾಗಿರುತ್ತೆ ಮಶ್ರೂಮ್. ಥ್ಯಾಂಕ್ ಯು ಸರ್. ಮಾತಾಡಪ್ಪ ಸರ್. ಪಾಪ ನಿನ್ನ ಹೆಸರು? ನಿತಿನ್. ನಿತಿನ್, ನಿಮ್ಗೆ ಏನ್ ಇಲ್ಲಿ ಇಷ್ಟ ಜಾಸ್ತಿ? ನಂಗೆ ಪೆಪ್ಪರ್ ಡ್ರೈ ಇಷ್ಟ. ಪೆಪ್ಪರ್ ಡ್ರೈ ಇಷ್ಟನಾ? ಈಗ ತಿಂದ ಪೆಪ್ಪರ್ ಡ್ರೈ, ತಿಂದೆ. ಆಮೇಲೆ ಇನ್ನೇನ್ ಇಷ್ಟಪಡ್ತೀಯಾ ಇಲ್ಲಿ? ನಂಗೆ ನೂಡಲ್ಸ್ ಇಷ್ಟ. ನೂಡಲ್ಸ್ ಇಷ್ಟ. ಎರಡು ಟೇಸ್ಟ್ ಮಾಡಿದ್ಯಾ? ಈಗ ಬಂದು ಎರಡು ಟೇಸ್ಟ್ ಮಾಡ್ದಾ? ಟೇಸ್ಟ್ ಮಾಡಿದ್ದೀನಿ. ಹೇಗಿದೆ? ಚಿಲ್ಲಿ ಗೋಬಿ ಮತ್ತೆ ಪೆಪ್ಪರ್ ಪೆಪ್ಪರ್ ಡ್ರೈ ಎರಡು ಟೇಸ್ಟ್ ಮಾಡ್ದ, ಹೇಗಿತ್ತು ಟೇಸ್ಟ್? ಚೆನ್ನಾಗಿತ್ತು. ತೋರ್ಸು ಹೇಗಿತ್ತು ಟೇಸ್ಟ್ ಅಂತ ಹೇಳು. ಸೂಪರ್ ಸೂಪರ್ ಆಗಿತ್ತು. ಆಗಿತ್ತು. ಓಕೆ ಸರ್, ನಿಮ್ಮ ಹೆಸರು ಸರ್? ಸರ್ ರವಿಕುಮಾರ್ ಅಂತೇಳಿ. ಓಕೆ, ರವಿಕುಮಾರ್ ಅವರೇ, ನೀವು ಏನೋ ಫುಲ್ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಬಂದಿರೋದು? ನಮ್ಗೆ ರವಿ ಅವ್ರು ಬಂದು 22 ವರ್ಷದಿಂದ ಪರಿಚಯ ನಮ್ಗೆ. ನಾವು 22 ವರ್ಷದಿಂದ ಇಲ್ಲ ತಿನ್ನೋದು ಗೋಬಿ ಎಲ್ಲ ನಾವು. ಅವಾಗಿನಿಂದ ನಾವು ಕೂಡ ಚಿಕ್ಕ ಹುಡುಗರಿಂದನೂ ಬರ್ತಿದ್ವಿ. ನಾವು ನೋಡಿದೀವಿ. ಬಟ್ ನೀವು ಹೊಸ ಕಸ್ಟಮರ್, ನೀವೇನಾದ್ರು ಹೇಳಕ್ಕೆ ಹೇಳ್ಬೇಕು ಸರ್ ನಾವು ರೆಫರ್ ಮಾಡ್ತಾ ಇರ್ತೀವಿ, ಹೋಗಿ ಇಲ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ, ಕ್ವಾಂಟಿಟಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಓಕೆ, ಸೊ ಮತ್ತೆ ವೆರೈಟೀಸ್ ಮಾಡ್ತಾ ಇರ್ತಾರೆ. ಈಗ ಇಡ್ಲಿ ಚಿಲ್ಲಿ ಗೋಬಿ ಆಗ್ಬೋದು, ಇಡ್ಲಿ ಗೋಬಿ ಆಗ್ಬೋದು, ಪೆಪ್ಪರ್ ಡ್ರೈ, ಮಶ್ರೂಮ್ ಪೆಪ್ಪರ್ ಡ್ರೈ, ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ, ಅಥವಾ ಅದ ವೆರೈಟಿ ಮಾಡ್ಕೊಡ್ತಾರೆ. ಈಗ ಒಂದು 3 months 4 months ಇಂದ ಪಾಲಕ್ ಪೆಪ್ಪರ್ ಡ್ರೈ ಎಲ್ಲ ಮಾಡ್ತಾ ಇದಾರೆ. ಓಕೆ, ಬಟರ್ ಎಲ್ಲ ಹಾಕೊಡ್ತಾರೆ, ಅದು ಹಾಕಲ್ಲ ಬಟರ್ ಎಲ್ಲ. ಹೌದು, ನಾವು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ವಿ ಸರ್. Okay. ಬಟರ್ ಎಲ್ಲ ನಾನು ಟೇಸ್ಟ್ ಮಾಡಿರಲಿಲ್ಲ, ಇದೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿರೋಂಥದ್ದು. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ, ನೀಟ್ನೆಸ್ ಆಗಿದೆ, ಮಾಡ್ಕೊಡ್ತಾರೆ. ಬಂದ್ರೆ ನಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ಏನ್ ಕಷ್ಟ ಇದೆ ಮಾತಾಡ್ಕೊಂಡು ಇಸ್ಕೊಂಡು ತಿನ್ಕೊಂಡು ಹೋಗ್ಬೇಕು, ಅದು ಆತರ ಇರುತ್ತೆ, ಬರ್ಬೋದು ಆರಾಮ್ಸೆ. ವೆಯ್ಟ್ ಮಾಡ್ಬೇಕು ಅನ್ನೋದು ಅದೇ ಅದಕ್ಕೇನೆ ಫ್ಯಾಮಿಲಿ ಬರ್ಬೇಕು. ಫ್ಯಾಮಿಲಿ ಬಂದ್ರೆ ಏನಿದೆ ಮಾತಾಡ್ಕೊಂಡು ಕುತ್ಕೊಂಡು ಹೋಗೋದಲ್ಲ. ಇವ್ರದ್ದೇನು ಅಂದ್ರೆ ಸ್ಪೆಷಲ್ ಡಬಲ್ ರೋಸ್ಟ್ ಮಾಡ್ತಾರೆ ಸರ್ ಡ್ರೈ. ಹೌದು. ಬೇರೆ ಕಡೆ ಎಲ್ಲ ನೀವು ಸಿಂಗಲ್ ರೋಸ್ಟ್ ಕೊಡ್ತಾರೆ, ಇಲ್ಲಿ ಡಬಲ್ ರೋಸ್ಟ್ ಆಗುತ್ತೆ. ಹಲೋ ಮೇಡಮ್, ಹಾಯ್ ಸರ್, ನಿಮ್ಮ ಹೆಸರು? ದಿವ್ಯಶ್ರೀ ಓಕೆ, ನಿಮ್ಮ ಹೆಸರು? ನೀವು ಫುಲ್ ಗ್ರೂಪ್ ಬಂದಿರೋಂಥದ್ದು, ಹೌದು. ಕಸ್ಟಮರ್ಗೆ ಸರ್. ಅಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ನೆಕ್ಸ್ಟ್ ಬೇರೆ ಕಡೆಗೆ ನಾವು ಹೋಲ್ಸ್ಕೊಂಡ್ರೆ ನಮ್ಗೆ ಮೈಸೂರು ಸರೌಂಡಿಂಗ್ ಅಲ್ಲಿ ಇಲ್ಲೇ ಇಷ್ಟ ಆಗೋದು. ಹಂಗಾಗಿ ಅಂದ್ರೆ ಕಾಯ್ದು ತಿಂದ್ರು ಒಂದು ಟೇಸ್ಟ್ ಕೊಡ್ತಾರೆ ಅನ್ನೋ ತರ ನಾವ್ ಇಲ್ಲೇ ಬರ್ತೀವಿ. ಹಂಗಾಗಿ ಅವ್ರು ಸ್ವಲ್ಪ ಲೇಟ್ ಆದ್ರೆ ಬೇಜಾರು ಮಾಡ್ಕೊಬೇಡಿ, ವೆಯ್ಟ್ ಮಾಡಿ ತಿಂದು ಟೇಸ್ಟ್ ನೋಡಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನೀವೀಗ ಏನ್ ನೋಡ್ತಾ ಇದ್ದೀರಾ? ಇದು ಮಶ್ರೂಮ್ ಚಿಲ್ಲಿ ಬಟರ್.
ಅದು ಮಶ್ರೂಮ್ ಚಿಲ್ಲಿ ಬಟರ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಬಟ್ ಎಷ್ಟು ಬಟರು ಕರ್ಗಿ ಫುಲ್ಲು ಗೋಬಿ ತುಂಬ ಹರಡಿದೆ. ಈ ಥರ ಒಂದು ಒಳ್ಳೆ ಗೋಬಿನ ನೀವು ಟೇಸ್ಟ್ ಮಾಡಬೇಕು ಅಂದರೆ ಮಿಸ್ ಮಾಡದೆ ನೀವು ಬರಬೇಕಾಗಿರೋದು ಟೂಟ್ಸಿಗೆ. ಬಾಯಿಗೆ ಹೋಗ್ತಿದ್ದಂಗೆ ಕರೆದೋಗ್ತಿದೆ. ಆ ಟೇಸ್ಟು, ಆ ಫೀಲು, ಅದ್ರ ಮಜಾನೇ ಬೇರೆ ಅಂತ ಹೇಳಿ. ಬನ್ನಿ ನೀವು ಟೇಸ್ಟ್ ಮಾಡಿ. ಈ ಥರ ಬಟರ್ ಗೋಬಿಗಳು ಎಲ್ಲೂ ನಿಮಗೆ ಸಿಗಲ್ಲ. ಆಲ್ಮೋಸ್ಟ್ ಮೈಸೂರಲ್ಲಿ ಇಲ್ಲೇ ಫಸ್ಟ್ ಟೈಮ್ ಮಾಡಿರೋವಂಥದ್ದು. ಇವರೇ ಇದನ್ನು ಇನ್ವೆಂಟ್ ಮಾಡಿರೋದು ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಇದೀಗ ಮುಂಚೆ ಎಲ್ಲೂ ಬಟರ್ ಗೋಬಿ ತಿಂತಿರ್ತಾ, ಬಟ್ ಫಸ್ಟ್ ಟೈಮ್ ಇದು ತಿಂತಾ ಇರೋದು. ತುಂಬಾ ಸಖತ್ತಾಗಿದೆ, ತುಂಬಾ ಅಲ್ಟಿಮೇಟ್ ಆಗಿದೆ ಅಂತ. ಇದು ಬಿಟ್ಟರೆ ನೆಕ್ಸ್ಟ್ ಪೆಪ್ಪರ್ ಡ್ರೈ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಮಾಡಿದ್ದೀನಿ. ಇನ್ನಷ್ಟು ಒಳ್ಳೆ ವಿಡಿಯೋಗಳ ಮೂಲಕ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.